ಸಕ್ಸಸ್ ಮುಂಬೈ ಗೆಲ್ತಾರೆ ಅಂತ ಹೇಳಿದ್ದಲ್ಲ ಮಗ. ಮುಂಬೈ ಗೆದ್ದಿದ್ದಾಗಿದೆ ಇವತ್ತು. ಕನ್ವಿನ್ಸಿಂಗ್ ವಿಕ್ಟ್ರಿ ಮುಂಬೈ ಇಂಡಿಯನ್ಸ್ಗೆ. ಲಾಸ್ಟ್ ಓವರ್ಗೆ ಬಂದ್ರೂ ಕೂಡ ಕನ್ವಿನ್ಸಿಂಗ್ ಆಗೇನೆ ಇತ್ತು ಈ ಒಂದು ವಿಕ್ಟ್ರಿ. ನಾನು ಅಂದ್ಕೊಂಡಿದ್ದೆ ಇವ್ರು ಹೊಡಿತಿರೋಂಥ ಫ್ಲೋ ನೋಡ್ತು ಅಂತಂದರೆ KKR ಅವರು ಪವರ್ ಪ್ಲೇ ಸ್ಟಾರ್ಟ್ ಮಾಡೋಂಥ ರೀತಿ ನೋಡ್ತು ಅಂತಂದರೆ ಇಲ್ಲ ಗುರು ಒಂದು 250 ಹೊಡೆಯುವಂಥ ಚಾನ್ಸಸ್ ಇದೆ ಅಂತ ಅಂದ್ಕೊಂಡಿದ್ದೆ. ಬಟ್ ಒಳಗಡೆ ರೆಸ್ಟ್ರಿಕ್ಟ್ ಮಾಡಿದ್ರು ಮುಂಬೈ ಇಂಡಿಯನ್ಸ್. 220 ಇದೇನೋ ಅಂದರೆ ಇವ್ರು ಸ್ಟಾರ್ಟ್ ಮಾಡಿದ ರೀತಿ ನೋಡ್ತವ್ರು 78 ರನ್ನ ಪವರ್ ಪ್ಲೇ ಹೊಡೆದ್ಬಿಟ್ಟು 1 ವಿಕೆಟ್ನ ಕಳ್ಕೊಂಬಿಟ್ಟು 220 ಹೊಡಿತಾರೆ ಅಂತಂದರೆ ಮುಂಬೈ ಇಂಡಿಯನ್ಸ್ ಇಲ್ಲ ಗುರು ಪರವಾಗಿಲ್ಲ ಇದು ಓಕೆ ಅನ್ನೋ ಥರನೇ ಇದ್ರು. ಇಲ್ಲ ಚೇಸ್ ಆನ್ ಮಾಡ್ಬೋದು ಅನ್ನೋ ಥರನೇ ಹಿಸ್ಟಾರಿಕ್ ದಾಖಲೆ ಆಗಿರೋದು ಇವತ್ತು ಮುಂಬೈ ಇಂಡಿಯನ್ಸ್ಗೆ. ಚರಿತ್ರೆ ತೆಗೆದು ನೋಡ್ತು ಅಂದರೆ ಮುಂಬೈ ಇಂಡಿಯನ್ಸು ಈ ಟಾರ್ಗೆಟ್ನ ಚೇಸ್ ಡೌನ್ ಮಾಡೇ ಇಲ್ಲ. 220+ ಚೇಸ್ ಡೌನ್ ಮಾಡಿಬಿಟ್ಟು ಬಿಸಾಕಿದ್ದಾರೆ ಇವತ್ತು. ಫಾರ್ ದ ವೆರಿ ಫಸ್ಟ್ ಟೈಮು 220+ ಟಾರ್ಗೆಟ್ನ ಚೇಸ್ ಮಾಡಿರುವಂಥ ಮುಂಬೈ ಇಂಡಿಯನ್ಸು. ಅದೋಗ್ಲಿ ಬಿಡು ಕಿತ್ತೋಯ್ತು. 13 ವರ್ಷ ಆದ ನಂತರ 13 ವರ್ಷ ಆದ ನಂತರ ಓಪನಿಂಗ್ ಮ್ಯಾಚ್ನ ಗೆದ್ದಿರುವಂಥ ಮುಂಬೈ ಇಂಡಿಯನ್ಸು. ಸೊ ಆ ಒಂದು ಹಳೇ ಚಾಡಿ ಏನಿತ್ತು ಮುಂಬೈ, ಫಸ್ಟ್ ಮ್ಯಾಚ್ ದೇವ್ರಿಗೆ ಬಿಟ್ಬಿಡ್ತಾರೆ. ಫಸ್ಟ್ ಮ್ಯಾಚು ಆಗಲ್ಲ ಮುಂಬೈ ಇಂಡಿಯನ್ಸ್ಗೆ, ಆಗೋದೇ ಇಲ್ಲ ಇವರಿಗೆ, ಬಿಟ್ಬಿಡ್ತಾರೆ. ಹಾಗೆ ಹಿಂಗೆ ಸ್ಲೋ ಸ್ಟಾರ್ಟರ್ಸು ಅಂತ ಏನು ಇವ್ರ ಮೇಲೆ ಸಿಕ್ಕಾಪಟ್ಟೆ ಗೂಬೆ ಕೂರಿಸಿದ್ರಲ್ಲ ಕೂಡ. ಸೊ ಅದಕ್ಕೆ ಇವತ್ತು ಒಂಥರ ಎಂಡ್ನ ಕೊಟ್ಟಿದ್ದಾರೆ ಮುಂಬೈ ಇಂಡಿಯನ್ಸು. ಸಿಕ್ಕಾಪಟ್ಟೆ ಕನ್ವಿನ್ಸಿಂಗ್ ವಿಕ್ಟ್ರಿ. ಎಂಥ ಒಳ್ಳೆ ಓಪನಿಂಗ್ ಪಾರ್ಟ್ನರ್ಶಿಪ್ಪು. ರಿಯಾನ್ ರಿಕಲ್ಟನ್ ಇವತ್ತು ಕ್ವಿಂಟನ್ ಡಿಕಾಕ್ ಆಡ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲ, ರಿಯಾನ್ ರಿಕಲ್ಟನ್ನೇ ಆಡಿಸಿದ್ದು. ರಿಕಲ್ಟನ್ ಜೊತೆಗೆ ರೋಹಿತ್ ಶರ್ಮಾ, ಯಪ್ಪ ನೆನ್ನೆ ನೋಡ್ತಾ ಹೋದ್ರೆ ನೋಡಿ ಒಂಥರ ವಿಂಟೇಜ್ ರೋಹಿತ್ ಶರ್ಮಾ ಕಾಣಿಸ್ಕೊಂತಿದ್ದಾರೆ. ಈ ಕಡೆ ನಮ್ಮ ಕಡೆ ವಿಂಟೇಜ್ ವಿರಾಟ್ ಕೊಹ್ಲಿ ಕಾಣಿಸ್ಕೊಂತಿದ್ದಾರೆ. ಆಡ್ಬಿಟ್ಟು 1 ವರ್ಷ ಆಗೈತೆ ಗುರು. T20ನೇ ಆಡ್ಬಿಟ್ಟು 1 ವರ್ಷ ಆಗೈತೆ ಇಬ್ಬರು ಬ್ಯಾಟರ್ಸ್ಗಳನ್ನು ಕೂಡ. ಫಸ್ಟ್ ಟೈಮ್ ಮ್ಯಾಚ್ಲೇ ನೋಡಿ, ನೆನ್ನೆ ಅವರು ಇವತ್ತು ಇವರು ಗುರು ಇವರಿಬ್ಬರು ಆಡ್ತಿರೋದು ನೋಡ್ತು ಅಂತಂದರೆ ಇಸ್ಬ್ಯಾಗ ರಿಟೈರ್ಮೆಂಟ್ ಏನಕ್ಕೆ ಕೊಟ್ಟರು ಅಂತ. ಈ ವರ್ಲ್ಡ್ ಕಪ್ಪು ಆಡ್ಬೋದಾಗಿತ್ತು, ಅಂದರೆ T20 ವರ್ಲ್ಡ್ ಕಪ್ ಹೇಳ್ತಿರೋದು, ಮುಂದಿನ T20 ವರ್ಲ್ಡ್ ಕಪ್ಪು ಆಡ್ಬೋದಾಗಿತ್ತು. ಆ ಥರ ಕಾಣಿಸ್ಕೊಂತವ್ರೆ ಗುರು. ವಿರಾಟ್ ಕೊಹ್ಲಿ ಆಗಿರಲಿ, ರೋಹಿತ್ ಶರ್ಮಾ ಆಗಿರಲಿ, ಯಂಗ್ಸ್ಟರ್ಸ್ಗಳು ಕೂಡ ನಾಚಿಕೆ ಪಟ್ಕೊಂಡ್ಬಿಡ್ಬೇಕು ಅಂತ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ. ಹೊಡಿತಿರೋಂಥ ಒಂದೊಂದು ಶಾಟ್ನ ನೋಡ್ತು ಅಂತ ರೋಹಿತ್ ಶರ್ಮಾ ಇವತ್ತು ಆಡಿದ ರೀತಿ ನೋಡ್ತು ಅಂದರೆ ಕ್ಲೀನ್ ಆ್ಯಂಡ್ ಕ್ಲಿಯರ್. ನಜ್ಜಿ ನುಗ್ಗು ಹೊಡಿತಾವ್ರಲ್ಲಿ. ಫುಲ್ ಶಾಟ್ ಯಾವ ಥರ ಕೇಳ್ತೀರಾ, ನುಗ್ಗೊಡೆಯೋದು ಯಾವ ಥರ ಕೇಳ್ತೀರಾ, ಆ್ಯಂಡ್ ಕಟ್ ಶಾಟ್ ಯಾವ ಥರ ಕೇಳ್ತೀರಾ. ಅನ್ಬಿಲೀವಬಲ್ ಗುರು, ಅನ್ಬಿಲೀವಬಲ್ ಸೈಕ್ ಪರ್ಫಾರ್ಮೆನ್ಸು. ಇನ್ಫ್ಯಾಕ್ಟ್ ಸ್ವಲ್ಪ ಮಟ್ಟಿಗೆ ಲೈಟಾಗಿ ಸ್ಟಾರ್ಟ್ ಮಾಡಿದ್ರು ರಿಯಾನ್ ರಿಕಲ್ಟನ್ನು. ಅದನ್ನು ಕನ್ವರ್ಟ್ ಮಾಡಿದ್ದು ಫಸ್ಟ್ 50 ಹೊಡೆದು ಅಗ್ರೆಸಿವ್ ಆಗಿ ಆಡಿದ್ದು ಪವರ್ ಪ್ಲೇಲಿ ಅದು ರೋಹಿತ್ ಶರ್ಮಾ. ಅದಾದ ನಂತರ ಆಕ್ಸಿಲರೇಟ್ ಮಾಡಿದ್ದು ರಿಯಾನ್ ರಿಕಲ್ಟನ್ನು. ಸೊ ಇಬ್ಬರು ಕೂಡ ಆಲ್ಮೋಸ್ಟು ಒಂದೇ ರೇಂಜಿಗೆ ಆಡ್ತಾಯಿದ್ರು, ತೂಗ್ತಾಯಿದ್ರು. 60+ ಅಂದರೆ 60+, 70+ ಅಂದರೆ 70+. ಸ್ಟ್ರೈಟಾಗಿ ಸೆಕೆಂಡ್ ಇನ್ನಿಂಗ್ಸ್ಗೆ ಹೋಗ್ಬಿಟ್ಟೆ ನಾನು. ಫಸ್ಟ್ ಇನ್ನಿಂಗ್ಸ್ ಬಗ್ಗೆನೂ ಕೂಡ ಸ್ವಲ್ಪ ಮಾತಾಡೋಣಲ್ವಾ, ಸೆಕೆಂಡ್ ಇನ್ನಿಂಗ್ಸ್ ಬಗ್ಗೆ ಮಾತಾಡಿದ್ರೆ ಏನು. ಸೊ ಫಸ್ಟ್ ಇನ್ನಿಂಗ್ಸಲ್ಲಿ ನಾವು ಮುಂಬೈ ಇಂಡಿಯನ್ಸ್ ಟಾಸ್ನಾಗ ಗೆದ್ರು ನೋಡಿ. 2 ಮ್ಯಾಚ್ನೂ ಕೂಡ ಅದೇ ಥರನೇ ಆಗಿದೆ. RCB ಟಾಸ್ನಾಗ ಗೆಲ್ತಾರೆ, ಮ್ಯಾಚ್ನ ಗೆಲ್ತಾರೆ. ಮುಂಬೈ ಅವರ ಹೋಮ್ ಗ್ರೌಂಡಲ್ಲಿ ಟಾಸ್ನಾಗ ಗೆಲ್ತಾರೆ, ಮ್ಯಾಚ್ನ ಗೆಲ್ತಾರೆ. 2 ಮ್ಯಾಚ್ನೂ ಕೂಡ ಗೆದ್ದಿರೋದು ಹೋಮ್ ಟೀಮೇನೆ. ಅವೇ ಟೀಮ್ 2 ಮ್ಯಾಚ್ನೂ ಕೂಡ. ಸೊ ಅದರ ಸಿಮಿಲರ್ ಆಗೇ ಸಾಗ್ತದೆ. ಈ ಒಂದು ಫಸ್ಟ್ 2 ಮ್ಯಾಚ್ ಸಿಮಿಲರ್ ಆಗೇನೆ ಸಾಗಿದೆ. ಆ್ಯಂಡ್ ಪ್ರಿಡಿಕ್ಷನು ಕೂಡ ಸಿಮಿಲರ್ ಆಗೇನೆ ಸಾಗಿದೆ. 2 ಕೂಡ ಸಕ್ಸಸ್ ಆಗಿರೋದು. ಎಕ್ಸ್ಪೆಕ್ಟೇಷನ್ ಇತ್ತು ಮುಂಬೈಲಿ ಬೌಲಿಂಗ್ನೇ ಆಯ್ಕೆ ಮಾಡ್ಕೊಂತಾರೆ ಅಂತ. ಬ್ಯಾಟಿಂಗ್ ಆಯ್ಕೆ ಏನು ಮಾಡ್ಕೊಳ್ಳೋದಿಲ್ಲ. ಸೆಕೆಂಡ್ ಇನ್ನಿಂಗ್ಸಲ್ಲಿ ಬೌಲಿಂಗ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಅನ್ನೋದನ್ನು ಕೂಡ ಗೊತ್ತಿತ್ತು. ಸೊ ಫಸ್ಟ್ ಬ್ಯಾಟಿಂಗ್ ಆಡೋದಕ್ಕೆ ಬಂದಂಥ KKR ಸಿಕ್ಕಾಪಟ್ಟೆ ಸೈಕಾಗಿ ಸ್ಟಾರ್ಟ್ನ ಕೊಡ್ತಾರೆ. ಅಜಿಂಕ್ಯ ನರೇನ್ ಗಿರೇನ್ ಓಪನ್ ಮಾಡಿಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲ, ಒಂಥರ ಪ್ರಾಪರ್ ಓಪನಿಂಗ್ ಪೇರೇ ಇರಲಿ, ನಮಗೆ ಅನ್ಆರ್ಥೋಡಾಕ್ಸ್ ಎಲ್ಲ ಬೇಕಾಗಿಲ್ಲ, ಆರ್ಥೋಡಾಕ್ಸೇನೇ ಇರಲಿ ಅಂತ ಹೋಗಿದ್ರು. ರಹಾನೆ ಜೊತೆಗೆ ಫಿನ್ ಆಲನ್ನು. ಟಿಮ್ ಸೈಫರ್ಡ್ ಆಡ್ಬೋದಾ ಅನ್ನೋ ಒಂದು ಡೌಟ್ ಇತ್ತು, ಬಟ್ ಇಲ್ಲ, ನ್ಯೂಜಿಲೆಂಡ್ನ ಇಬ್ಬರು ಓಪನಿಂಗ್ ಪೇರ್ ಏನು ಬೇಕಾಗಿಲ್ಲ, ಇಬ್ಬರಲ್ಲಿ ಒಬ್ಬರು ಮಾತ್ರ ಆಡೋದು ಅಂತ ಫಿನ್ ಆಲನ್ಗೆ ಪ್ರಿಫರೆನ್ಸ್ನ ಕೊಟ್ಟರು. ಸಖತ್ತಾಗಿ ಸ್ಟಾರ್ಟ್ ಮಾಡಿದ್ರು ಫಿನ್ ಆಲನ್ನು. ಇನ್ಫ್ಯಾಕ್ಟ್ ಫಸ್ಟ್ 2 ಓವರ್ ಅಷ್ಟರ ಮಟ್ಟಿಗೆ ರನ್ಸ್ ಬಂದಿಲ್ಲ ಅಂದ್ರೂ ಕೂಡ ಬೋಲ್ಟ್ ಮಾಡಿದ್ರು. ಇನ್ಫ್ಯಾಕ್ಟ್ ಅಷ್ಟು ರನ್ ಬಂದಿಲ್ಲ ಅಂದ್ರೂ ಕೂಡ ಆಮೇಲೆ ಬರ್ತಾರೆ ಅಲ್ಲ ಅವ್ರಿಗೆ ಸರಿಯಾಗಿ ವಾಂಚ್ತಾರೆ. ಫಸ್ಟ್ನೇ ಓವರ್ನೇ 16 ರನ್ ಹೊಡಿತಾರೆ. ಆಮೇಲೆ ಅಲ್ಲ ನೀನು ಏನು ಗುರು ನೀನು ಹಿಂಗೆ ಮಾಡ್ಬಿಟ್ಟೆ ಅಂತ ಪಾಂಡ್ಯದವ್ರು ಬಾಲ್ ಇಸ್ಕೊಂಡು ಹಾಕಕ್ಕೆ ಬರ್ತಾರೆ. ಪಾಂಡ್ಯಾಗಂತೂ ಬೆಂಡೆ ಎತ್ಬಿಡ್ತಾರೆ ಅಲ್ಲಿ. ರಾನೇನು ಹೊಡೆದ್ರು, ಹಾಕೊಂಡು ಫಿನಾಲ್ನ ಚಚ್ಚಿದ್ರು. ಎಷ್ಟು 20+ ರನ್ಸು ಬಂದೋಗಿರು ಆ 4th ಓವರು. ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಕಂಗಾಲಾಗಿ ಹೋಗ್ಬಿಟ್ರು. ಅದಾದ್ಮೇಲೆ ಚೆನ್ನಾಗಿ ರಿಕವರ್ ಆದರು, ಬಟ್ ಅಲ್ಲಿ ಒಂದು ಸ್ವಲ್ಪ ಪ್ರೆಷರ್ ಅನ್ನೋದು ಸಿಕ್ಕಾಪಟ್ಟೆ ಬಿಲ್ಡ್ ಆಗೋಗ್ಬಿಡ್ತು ಮುಂಬೈ ಇಂಡಿಯನ್ಸ್ಗೆ. ಏನು ಗುರು ಹಿಂಗೆಲ್ಲ ವಾಂಚ್ಬಿಟ್ರು ಅಂತ. ಫಸ್ಟ್ 2 ಓವರ್ ರನ್ಸ್ ಬಂದಿಲ್ಲ, 3rd ಮತ್ತು 4th ಓವರು ಸಿಕ್ಕಾಪಟ್ಟೆ ರನ್ಸ್ಗಳು ಬಂದ್ಬಿಡ್ತು. ಆಮೇಲೆ 5th ಓವರ್ ಕೂಡ ಪರವಾಗಿಲ್ಲ ಚೆನ್ನಾಗಿತ್ತು. ಆ್ಯಂಡ್ 6th ಓವರ್ ಬಿದ್ದಿದ್ದು ವಿಕೆಟು ಫಿನ್ ಆಲನ್ ಅವ್ರದ್ದು. ಶಾರ್ದುಲ್ಗಳನ್ನ ಬಂದರು ಅಂತ ಅಂದರೆ ನಕ್ಕನ ವಿಕೆಟ್ ಬರುತ್ತೆ ನೋಡಿ. ಯಾವ ಥರ ಅಂತ 3 ಓವರ್ ಬೌಲಿಂಗ್ ಮಾಡೋರು. ಫಸ್ಟ್ 3 ಓವರು ಪ್ರತಿಯೊಂದು ಓವರು ಕೂಡ ವಿಕೆಟ್ ತೊಗೊಂಬಂದು ಕೊಟ್ಟಿದ್ದಾರೆ ಶಾರ್ದುಲ್ ಠಾಕೂರ್. ಅವ್ರಿಗೆ ಬಿದ್ದಿರೋದು ಇನಿಷಿಯಲ್ 3 ವಿಕೆಟು ಕೂಡ ಅವ್ರಿಗೇನೆ ಬಿದ್ದಿರೋದು. ಬೇರೆ ಯಾವ ಮಗನೂ ಇಲ್ಲ ಅಲ್ಲಿ ವಿಕೆಟ್ನ ಎತ್ತೋದಕ್ಕೆ ಮುಂಬೈ ಇಂಡಿಯನ್ಸ್ಗೆ. ಎಲ್ಲ ಥರ ಟ್ರೈ ಮಾಡ್ತಾಯಿದ್ರು, ಬಟ್ ಯಾರಿಗೂ ಬೀಳ್ತಾರಿಲ್ಲ. ಬಟ್ ಶಾರ್ದುಲ್ ಠಾಕೂರ್ ನೋಡಿ, ನೀವು ಬರೀ ಈ ಮ್ಯಾಚ್ ಮಾತ್ರ ಅಂತಲ್ಲ, ಯಾವುದನ್ನ ಮ್ಯಾಚ್ ತೊಗೊಂಡು ನೋಡಿ. ಲಾಸ್ಟ್ ಸೀಸನು ಕೂಡ ಅಷ್ಟೇ, ಅವರು ಆಪ್ಷನಲ್ಲಿ ಪಿಕ್ ಆಗಿರಲಿಲ್ಲ, ಒಂಥರ ನೋಡಿ ರಿಪ್ಲೇಸ್ಮೆಂಟ್ ಆಗಿ ಬಂದರು, ಪಟ್ಟಣಂಗೆ ವಿಕೆಟ್ಸ್ಗಳನ್ನ ಎತ್ತಿದ್ರು. ಈ ಸೀಸನ್ ನೋಡಿ ಟ್ರೇಡ್ ಆಗಿಬಿಟ್ಟು ಬಂದರು, ಪಟ್ಟಣಂಗೆ ವಿಕೆಟ್ಸ್ನ ಎತ್ತುತ್ತಾ ಇದ್ದಾರೆ.
ಸೊ ಶಾರ್ದುಲ್ ಠಾಕೂರು ಒಂಥರ ವಿಕೆಟ್ ಟೇಕಿಂಗ್ ಆಪ್ಷನ್ ಅಂತ ಅಂದರೆ ಇವಾಗ ಬುಮ್ರಾ ನೋಡೋದಕ್ಕಾಗೋದಿಲ್ಲ ನಾವು. ಬುಮ್ರಾ ಅಂತಂದರೆ ಸ್ಕೋರ್ನ ರೆಸ್ಟ್ರಿಕ್ಟ್ ಮಾಡೋವಂಥ ಬೌಲರ್ ಅಂತಂದರೆ ಅದು ಬುಮ್ರಾ ನೋಡ್ಬೋದು. ವಿಕೆಟ್ ಟೇಕಿಂಗ್ ಬೌಲರ್ ಅಂತ ಅಂದರೆ ಅದು ಶಾರ್ದುಲ್ ಠಾಕೂರ್. ಹೊಡ್ಸ್ಕೊಂತಾರೋ ಬಿಡ್ತಾರೋ ಒಳ್ಳೆ ಶಾರ್ದುಲ್ ಠಾಕೂರನ್ನ ನೋಡಬೇಕಾಗುತ್ತೆ. ಯಾಕಂದ್ರೆ ಆ ಥರ ಇವತ್ತು ಪರ್ಫಾರ್ಮ್ ಮಾಡಿದ್ದಾರೆ. 3 ಕ್ರೂಷಿಯಲ್ ವಿಕೆಟ್ಸ್ ನಿಂತಿದ್ದಾರಪ್ಪ. ಫೈನಲ್ ಬೌಂಡ್ರಿನಲ್ಲಿ ಔಟ್ ಆಯಿತು ಅಂತಂದರೆ ಈ ಕಡೆಯಿಂದ ನೆಕ್ಸ್ಟ್ ಮಂತ್ ಅಂತ ಇವರು ಯಾರಪ್ಪ ಅವರು ಹೆವಿ ಪ್ರೈಸಿಗೆ ತೊಗೊಂಡಿದ್ದಾರಲ್ಲ, ಕ್ಯಾಮ್ರಾನ್ ಗ್ರೀನ್. ಏನು ಆಡೋರಪ್ಪ ಅದು ಕ್ಯಾಮ್ರಾನ್ ಗ್ರೀನು. ಏನೋ ಸ್ವಲ್ಪ ಚೆನ್ನಾಗೇನೆ ಸ್ಟಾರ್ಟ್ನಾಗ ಕೊಟ್ಟರು, ಇಲ್ಲ ಇವ್ರಿಗೆ ಕೊಟ್ಟರು ಅಂತ ದುಡ್ಡಿಗೆ ಸ್ವಲ್ಪ ಏನೋ ಕನ್ವರ್ಟ್ ಮಾಡ್ತಾರೆ ಅಂತ ಅಂದರೆ ಎಲ್ಲಿನ ಫಾರ್ಮು ಅಲ್ಲಿನೇ ಬಿಟ್ಟು ನಿಂಗಿತ್ತು. ಯಾಕಂದರೆ ಏನು ಕನ್ವರ್ಟು ಮಾಡಿಲ್ಲ, ಬದನೇಕಾಯಿ ಮಾಡಿಲ್ಲ, 18 ರನ್ನೇ ಹೊಡೆದಿದ್ದಾರೆ ಅಷ್ಟೇ. ಏನೂ ಆಡಿಲ್ಲ, ಕ್ಯಾಚ್ ಕೊಟ್ಬಿಟ್ಟು ಸೀದಾ ಹೋಗ್ತಾ ಇದ್ದಂಗೆ ಈ ಕಡೆಯಿಂದ ಅಜಿಂಕ್ಯ ರಹಾನೆ ಅವರು ಒಂದೆಂಡಲ್ಲಿ ನಿಂತ್ಕೊಂಡಿದ್ರು. ಅವರು ಕೂಡ ಅಗ್ರೆಸಿವ್ ಆಗಿ ಆಡೋಕ್ಕೆ ಇನ್ನೊಂದು ಸ್ವಲ್ಪ ಪುಷ್ ಕೊಡೋಣ, ಸಾಲ್ತಾ ಇಲ್ಲ, ನಂಗೆ 40 ಬಾಲ್ ಆಡ್ಬಿಟ್ಟಿದ್ದೀನಿ, ಇನ್ನೊಂದು ಸ್ವಲ್ಪ ಬೇಕು, ಏನೋ ಬೇಕು, ಸಮಥಿಂಗ್ ಮಿಸ್ಸಿಂಗ್ ಅಂತ ಗುಮ್ಮಕ್ಕಂತ ಹೋಗಿದ್ರು. ಅವ್ರ ವಿಕೆಟು ಕೂಡ ಶಾರ್ದುಲ್ ಠಾಕೂರ್ಗೆ, 3 ವಿಕೆಟು ಕೂಡ ಶಾರ್ದುಲ್ ಠಾಕೂರ್ಗೆ. ಆಮೇಲೆ ಹಾರ್ದಿಕ್ ಪಾಂಡ್ಯ ಬಂದುಬಿಟ್ಟು ವಿಕೆಟ್ ಎತ್ತಬೇಕಾಯಿತು ಅಲ್ಲಿ ರಘುವಂಶಿದು. ಈ ಕಡೆಯಿಂದ ನೋಡಿ ರಘುವಂಶಿ ಯಾವ ಥರ ಆಡಿದ್ದಾರೆ ಅಂತ, 28 ಬಾಲ್ಗೆ ಅವ್ರಿಗೆ 50 ಬಂದಿದ್ದು. ಆ ಒಂದು ಸ್ಟೇಜಲ್ಲಿ ರಘುವಂಶಿ ಇನ್ನೊಂದು ಸ್ವಲ್ಪ ಅಗ್ರೆಸಿವ್ ಆಗಿ ಆಡಬೇಕಾಗಿತ್ತು. ರಘುವಂಶಿ ಬಿಡುಗರು ಕಿತ್ತಾಯಿತು ಅಲ್ಲಿ. ಈ ಕಡೆಯಿಂದ ರಿಂಕು ಸಿಂಗ್ ಇನ್ನೂ ಅಗ್ರೆಸಿವ್ ಆಗಿ ಆಡಬೇಕಾಗಿತ್ತು. ಎಷ್ಟು ಗುರು 30+ ರನ್ನ ಹೊಡೆದ್ರೆ ಆಲ್ಮೋಸ್ಟ್ ಎಷ್ಟು ಬಾಲ್ ಆಡಿರೋದು, 21 ಬಾಲ್ ಆಡಿದ್ದಾರೆ. 21 ಬಾಲಲ್ಲಿ 33 ರನ್ ಅಂತಂದರೆ ಆ ಒಂದು ಸ್ಟೇಜಲ್ಲಿ ಅದು ಒಂಥರ ಆ ಒಂದು ಫೇಸಲ್ಲಿ ನೋಡ್ತು ಅಂತಂದರೆ 40+ ಬೇಕು ಅಲ್ಲಿ. 33 ರನ್ನೆಲ್ಲ ಬೇಕಾಗಿರೋದು. 21 ಬಾಲ್ ಹೊಡೆದ್ರು ಅಂತಂದರೆ ಹತ್ತಿರ 50 ಬೇಕು, ಇಲ್ಲಾಂದರೆ 40+ ರನ್ ಬೇಕು. ಸೊ ಅವರು ಕೂಡ ಒಂದು ರೇಂಜಿಗೆ ಸ್ಲೋ ಆಗಿ ಆಡಿದ್ರು ಅಂತಲೇ ಅರ್ಥ. ರಘುವಂಶಿನೂ ಕೂಡ ಆ ಒಂದು ಸ್ಟೇಜಲ್ಲಿ ಬಂತು ಅಂತಂದರೆ ಆ ಒಂದು ಸ್ಲಾಗ್ ಓವರ್ಸ್ ಅಂತ ಬಂದಾಗ ಅವರು ಕೂಡ ಒಂದು ರೇಂಜಿಗೆ ಸ್ಲೋ ಆಗಿ ಆಡಿದ್ರು ಅಂತಲೇ ಅರ್ಥ. ಬಟ್ ಇರಲಿ ಪರವಾಗಿಲ್ಲ. 220+ ಟಾರ್ಗೆಟ್ ಅಂತಂದರೆ ಇದೇನು ಆರ್ಡಿನರಿ ಟಾರ್ಗೆಟ್ ಅಲ್ಲ, ಏನು ಕಳಪೆ ಟಾರ್ಗೆಟ್ ಏನಲ್ಲ, ಸಖತ್ ಟಾರ್ಗೆಟೇ. ನೋಡಿ 2 ಮ್ಯಾಚ್ನೂ ಕೂಡ 200+ ಚೇಸ್ ಆಗಿದೆ. 200 ಅಂದರೆ ಒಂಥರ ಆಟ ಆಗೋಗ್ಬಿಟ್ಟೈತೆ. 200 ಚೇಸ್ ಮಾಡೋದು ಅಂತಂದರೆ ಆಟ ಆಗೋಗ್ಬಿಟ್ಟೈತೆ. IPL ಸ್ಟ್ಯಾಟ್ಸ್ ಎಲ್ಲ ತೋರಿಸ್ತಾ ಇದ್ರಲ್ಲಪ್ಪ, ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಹಿಂದೆ ಎಲ್ಲ ಹಿಂಗಿತ್ತು ಅಂತಂದರೆ 200 ಅಂದರೆ ಈ ಹಿಂದೆ ಅಂತಲೇ ನಾನು ಹೇಳ್ತಿರೋದು, ಒಂದು 5 ವರ್ಷದ ಹಿಂದೆ ಹೇಳ್ತಾ ಇರೋದು. 200 ಅಂತ ಅಂದರೆ ಏನು ಗುರು 200 ಪಕ್ಕಾ ಸ್ಕೋರ್, ಇದು ಚೇಸ್ ಮಾಡೋಕ್ಕಾಗಲ್ಲ ಅಂತ ಅನ್ಕೊತಿದ್ರು. ಬಟ್ 200 ಅಂತಂದರೆ ಇವಾಗ ಒಂಥರ ಆಟ, ಪಕ್ಕಾ ಬಿಡು ಚೇಸ್. ಇದು ಮಿನಿಮಮ್ 200 ಅಂದರೆ ಮಿನಿಮಮ್. ಮ್ಯಾಕ್ಸಿಮಮ್ ಅಂದರೆ ಒಂದು 250 ಮೇಲೆ ಹೊಡಿತು ಅಂದರೆ ಇಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಕಂಫರ್ಟಬಲ್ ಅಂತ ಅನ್ಕೊಬೋದು. ಬಟ್ 250 ಕೂಡ ಸೇಫ್ ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ. ಇವಾಗ ನಾವು ವಿಕೆಟ್ಗಳನ್ನ ನೋಡ್ತು ಅಂತಂದರೆ ಸಿಕ್ಕಾಪಟ್ಟೆ ಹೆವಿ ಬ್ಯಾಟಿಂಗ್ ಫ್ರೆಂಡ್ಲಿ ಇರುವಂಥ ವಿಕೆಟ್ ಮುಂಬೈದು ಇವತ್ತಿದ್ದು. ನೆನ್ನೆ ಚಿನ್ನಸ್ವಾಮಿ ಇತ್ತಲ್ಲ, ಸಿಮಿಲರ್ ಆಗಿರೋಂಥ ನಾನು ಹೇಳ್ತೀನಲ್ಲ ಅಣ್ಣ ತಮ್ಮ ಅಂತ. ಬುಮ್ರಾ ಶಾರ್ದುಲ್ ಜೊತೆಗೆ ಬೋಲ್ಟಿಂದ ಸೈಕ್ ಬೌಲಿಂಗು ಕಂಪೇರ್ ಮಾಡ್ತು ಅಂತಂದರೆ ಬೇರೆಯವರಿಗೆ ಇವಾಗ ನೋಡಿ ಅಲ್ಲ ಅವರು ಸರ್ಸಾರಿಯಾಗಿ ಚಚ್ಚಿಸ್ಕೊಂಡ್ಬಿಟ್ರು. ಪಾಂಡ್ಯ ಅವರು ಕೂಡ ಒಂದು ರೇಂಜಿಗೆ ಚಚ್ಚಿಸ್ಕೊಂಡ್ರು. ಬಟ್ ಆದರೂ ಅಲ್ಲ ಅವ್ರ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ 51 ರನ್ ಹೊಡ್ಸ್ಕೊಂತಾರೆ ಮೊದಲನೇ ಮ್ಯಾಚಲ್ಲಿ ಅಂತ. ಯಾಕಂದರೆ ರಿಟರ್ನ್ ಮಾಡ್ಕೊಂಡ್ರು ಮುಂಬೈ ಇಂಡಿಯನ್ಸು. ಲಾಸ್ಟ್ ಸೀಸನ್ ಆಡೋಕ್ಕಾಗಿಲ್ಲ ಅಂತಂದ್ರೆ ಕೂಡ ಇಂಜುರಿಯಿಂದ ಇದ್ರು ಇವರು. ಬಟ್ ಆದರೂ ಕೂಡ ಒಳ್ಳೆ ಬೌಲರು. ರಿಟೈರ್ ಮಾಡ್ಕೊಂಡಂತ ಮಾಡ್ಕೊಂಡ್ರೆ ಮೊದಲನೇ ಮ್ಯಾಚಲ್ಲೇ ಬಂದ್ಬಿಟ್ಟು ಮಯಾಂಕ್ ಮಾರ್ಕಂಡೆ ಬೇರೆ 1 ಓವರ್ ಕೊಟ್ಟಿದ್ದು. ಸಾಕಪ್ಪ ನಿಮ್ಗೆ ಸ್ಪಿನ್ನರ್ಸ್ಗಳು ಸವಾಸ ಸಾಕು ಅಂತ ಅನಿಸ್ಬಿಟ್ಟಿತ್ತು. ಯಾಕಂದರೆ ಇವರು 16 ರನ್ ಹೊಡ್ಸ್ಕೊತಾರೆ ಮೊದಲನೇ ಓವರನ್ನೇ, ಅಂದರೆ ಬಿಡಿ 1 ಓವರು. ಬಟ್ ಅವ್ರು ನೋಡಿದ್ರೆ 51 ರನ್ ಹೊಡ್ಸ್ಕೊತಾರೆ. ಗ್ರೋ ಕ್ಯಾಚ್ ಬಿಟ್ಟಿದ್ದಾಳ ಮಾಲ್ ರೋಹಿತ್ ಶರ್ಮಾ. ರಘುವಂಶಿತ್ ಕ್ಯಾಚ್ ಹಿಡ್ಕೊಂಡಿತ್ತು ಅಂತಂದಿದ್ರೆ ಅಷ್ಟು ಆಗ್ತಾ ಇರಲಿಲ್ಲ ಪಾಪ ಅಲ್ಲಿ. ರೋಹಿತ್ ಶರ್ಮಾ ಕ್ಯಾಚ್ ಬಿಟ್ಬಿಟ್ರು. ಹೌದು, ಒಂದು ಕ್ಯಾಚ್ ಡ್ರಾಪ್ ಆಯಿತು. ಹಿಡಿಯೋವಂಥ ಕ್ಯಾಚನೇ, ಏನಂತ ಡಿಫಿಕಲ್ಟ್ ಇದ್ದಂಥ ಕ್ಯಾಚನೆಲ್ಲ. ಬಟ್ ಕೆಲವೊಂದು ಟೈಮು ಆಗ್ತವೆ, ಒಂದೊಂದು ಟೈಮ್ ಏನೋ ಮಾಡೋದಕ್ಕಾಗೋದಿಲ್ಲ. ಸೊ ಈ ಕಡೆಯಿಂದ ಇನ್ನೇನು ಮ್ಯಾಚ್ನಾಗಿದ್ರಲ್ಲ, ಏನು ಮ್ಯಾಟ್ರ್ ಆಗೋದಿಲ್ಲ. ಮ್ಯಾಚ್ ಅಂದರೆ ಸೋತಿತ್ತು ಮುಂಬೈ ಇಂಡಿಯನ್ಸ್ ಅಂತಂದರೆ ಅವಾಗ ಇಲ್ಲಾಗಿರೋ ರೋಹಿತ್ ಶರ್ಮಾ ಕ್ಯಾಚಿಂದ ಸೋತೋಗ್ಬಿಟ್ವಿ ನಾವು, ಹಂಗೆ ಹಿಂಗೆ ಏನಾದ್ರು ಒಂದು 5 ರನ್ನಿಂದ ಸೋತೋಗ್ಬಿಟ್ಟಿತ್ತು, ಒಂದು ಮ್ಯಾಚ್ ಸಿಕ್ಕಾಬಿಟ್ಟು ಬುಡುಕ್ ಬಂದು ಸೋತೋಗ್ಬಿಟ್ಟಿತ್ತು ಅಂತಂದರೆ ಅವಾಗ ರಘುವಂಶಿ ಹೊಡೆದಂಥ ಕ್ಯಾಚ್ ಬಿಟ್ಟಾದ್ರೆ ನೆಕ್ಸ್ಟ್ ಬಾಲ್ 6 ಹೊಡಿತಾರಲ್ಲ, ಅವಾಗ ಅದು ಸಿಕ್ಕಾಬಿಟ್ರೆ ಮ್ಯಾಟ್ರ್ ಆಗೋಗ್ಬಿಡೋದು. ಸೊ ರಘುವಂಶಿ ಆಗಿರಲಿ, ರಿಂಕು ಸಿಂಗ್ ಆಗಿರಲಿ, ಆ ಒಂದು ಸ್ಟೇಜಲ್ಲಿ ಇನ್ನೊಂದು ಸ್ವಲ್ಪ ಅಗ್ರೆಸಿವ್ ಆಗಿ ಆಡಿತ್ತು ಅಂತಂದರೆ ಖಂಡಿತ ಇದು ಇನ್ನೂ ಒಂದು ಹೆವಿ ಟೋಟಲ್ಗೆ ಹೋಗೋದು. ನಾನು ಹೇಳಿದ್ನಲ್ಲ 250 ರೇಂಜಿಗೆ ಅವರು ಮ್ಯಾಚ್ ಮಾಡಬೇಕಾಗಿತ್ತು. ಪೋಪಳ್ಳಿ 78 ರನ್ ಹೊಡೆದಾದ್ಮೇಲೆ ಆ ರೇಂಜಿಗೆ ಮ್ಯಾಚ್ ಮಾಡಬೇಕಾಗಿತ್ತು. ಆ ಒಂದು ಫೇಸ್ನ, ಆ ಒಂದು ರಿದಮ್ನ ಕಂಟಿನ್ಯೂ ಮಾಡಲಿಲ್ಲ. ಬ್ರೇಕ್ ಮಧ್ಯದಲ್ಲಿ ಹಂಗೆ ಬ್ರೇಕ್ ಆಗ್ತಾಯಿತ್ತು. ಸೊ ಮುಖ್ಯವಾಗಿ ಬ್ರೇಕ್ ತೊಗೊಳೋದಕ್ಕೆ ಕಾರಣ ಆಗಿದೆ ಅಂದರೆ ಶಾರ್ದುಲ್ ಠಾಕೂರ್ 3 ಕ್ರೂಷಿಯಲ್ ವಿಕೆಟ್ಸ್ನ ಎತ್ತದ್ರ ಮೂಲಕ ಈ ಒಂದು ಟಾರ್ಗೆಟ್ನ ಚೇಸ್ ಮಾಡೋದಕ್ಕೆ ಬಂದಂಥ ಮುಂಬೈ ಇಂಡಿಯನ್ಸು ಎಂಥ ಸ್ಟಾರ್ಟ್ನ ಕೊಟ್ಟಿದ್ದು, ಕ್ರೇಜಿ ಸ್ಟಾರ್ಟು. ರೋಹಿತ್ ಶರ್ಮಾ ಜೊತೆಗೆ ರಿಯಾನ್ ರಿಕಲ್ಟನ್ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ನ ಅದ್ದೂರಿಯಾಗಿ ಸ್ವಾಗತ ಮಾಡಿದ್ದು. ಏನು ಚಚ್ಚಿದ್ರು ಹಾಕ್ಕೊಂಡು. ಯಾವ ಬೌಲರ್ ಮುಜರ್ಬಾನಿಂಗ್ ಕರೆಸೋ ನೀನು, ಅವನ ಅಜ್ಜಿ ಸ್ಪಿನ್ನರ್ ಕರೆಸೋಗೋರು, ನೀನು ಸುನಿಲ್ ನಾರ್ನ ಕರೆಸ್ತ್ಯಾ, ಬೇಡ ವರುಣ್ ಚಕ್ರವರ್ತಿನ ಕರೆಸ್ತ್ಯಾ. ಏನು ವರುಣ್ ಚಕ್ರವರ್ತಿ ಕಳಪೆ ಬಾಲರ್ ಆಗಿಬಿಟ್ಟವ್ರಲ್ಲ. 40+ ರನ್ಸು 48 ರನ್ ಹೊಡ್ಸ್ಕೊಂಡಿದ್ದಾರೆ. ಹಾಕಿಸ್ಕೊಂಡ್ಬಿಟ್ರು ಅದು. ಬರೀ ಇವಾಗ ಮಾತ್ರ ಅಂತಲ್ಲ, ಮುಂಚೆ ಹೆಂಗಿತ್ತು ಅಂದರೆ ಒಂದು ಕಾಲದಲ್ಲಿ ವರುಣ್ ಚಕ್ರವರ್ತಿ ಅಂತಂದರೆ ಒಂಥರ ಆಡ್ಕೊಂಡ್ಬಿಡ್ಬೇಕು ಇವರಿಗೆ. ಅಂದರೆ ಮುಂಚೆ ರಶೀದ್ ಖಾನಿಗೆ ಎಲ್ಲ ಯೋಚನೆ ಮಾಡೋರಲ್ಲ, ಆಡ್ಕೊಂಡ್ಬಿಡ್ಬೇಕು ಇವ್ರಿಗೆ, 4 ಓವರ್ ಆಡ್ಕೊಂಡ್ಬಿಡ್ಬೇಕು, ಅಟ್ಯಾಕ್ ಮಾಡಬಾರ್ದು ಇವ್ರಿಗೆ ಅಂತ. ಬಟ್ ಇಲ್ಲ, ವರುಣ್ ಚಕ್ರವರ್ತಿ ಬಂದರು ಅಂದರೆ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ ಹೆಂಗೆ ಡೆವಲಪ್ ಆಗಿದೆ ಅಂತ. ಇವಾಗ ರಶೀದ್ ಖಾನ್ಗೆ ಏನು ಬಿಟ್ಬಿಡ್ತಾರೆ ಅಂತಲ್ಲ, ಸೊ ಅವ್ರಿಗೂ ಕೂಡ ಒಂಥರ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಬ್ಯಾಟರ್ಸ್ಗಳು ಕೂಡ ಹಳೆ ಕಾಲದಲ್ಲಿ ಒಂದು 5 ವರ್ಷದಿಂದ ಹೆದರ್ಕೊಳ್ಳೋರು ಸ್ವಲ್ಪ. ಬಟ್ ಇವಾಗ ಆ ಥರ ಇಲ್ಲ.
ನೀನು ಟಫ್ ಬೌಲರ್ ಆದರೂ ಅಷ್ಟೇ, ಯಾವ ಬೌಲರ್ ಅಷ್ಟೇ ಅವ್ನ ಅಜ್ಜಿ ಹಾಕೊಂಡು ಗುಮ್ತಾ ಇರ್ತೀವಿ ಇವರು ಅಂತ ತೋರಿಸ್ಕೊಂಡು ಕೊಡ್ತಾರೆ. ಈ ಕಡೆಯಿಂದ ನೋಡಿ ವೈಭವ್ ಅವರು ಸರಿಯಾಗಿ ಚಚ್ಚಿಸ್ಕೊಂಡ್ರು, ಅವರು ಒಂದು 50+ ರನ್ನ ವಾಂಚಿಸ್ಕೊಂಡ್ಬಿಟ್ರು. ಒಂದು ವಿಕೆಟ್ ಏನೋ ಎತ್ತಿದ್ದಾರೆ. ಬಟ್ ಸೀರಿಯಸ್ಲಿ ಇವರ ಬೌಲಿಂಗ್ ಯೂನಿಟ್ ಬಗ್ಗೆ ನನಗೆ ಅಷ್ಟರ ಮಟ್ಟಿಗೆ ಕಾನ್ಫಿಡೆನ್ಸು ಕೂಡ ಇರಲಿಲ್ಲ. ನೆನ್ನೆ ಹೇಳಿದ್ನಲ್ಲ ಇವ್ರ ಬೌಲಿಂಗ್ ಯೂನಿಟ್ ಬಗ್ಗೆ ಕಾನ್ಫಿಡೆನ್ಸ್ ಇಲ್ಲ ಅಂತ. ಇವರ ಬೌಲಿಂಗ್ ಯೂನಿಟ್ KKR ಬೌಲಿಂಗ್ ಯೂನಿಟ್ ಬಗ್ಗೆ ಕೂಡ ಕಾನ್ಫಿಡೆನ್ಸ್ ಇಲ್ಲ. ಬ್ಯಾಟಿಂಗ್ ಓಕೆ ಪರವಾಗಿಲ್ಲ, ಒಂದು ಡೀಸೆಂಟಾಗೇ ಇದೆ ಆ್ಯಂಡ್ ಚೆನ್ನಾಗೂ ಕೂಡ ಸ್ಕೋರ್ ಮಾಡಿದ್ರು ಬ್ಯಾಟಿಂಗಲ್ಲಿ. ಬಟ್ ಬೌಲಿಂಗ್ ಅಂತ ಬಂದಾಗ ತೀರಾ ಆರ್ಡಿನರಿನೇ ಆಯಿತು. ಯಾಕಂದರೆ ವರುಣ್ ಚಕ್ರವರ್ತಿ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. ಆ್ಯಂಡ್ ಕಾರ್ತಿಕ್ ತ್ಯಾಗಿ ಅವರು ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿದ್ರು ಪ್ರಾಕ್ಟೀಸ್ ಮ್ಯಾಚೆಲ್ಲ ಸಖತ್ತಾಗಿ ಪರ್ಫಾರ್ಮ್ ಆಗಿಬಿಟ್ಟು. ಬಟ್ ಅವರು ಕೂಡ ಅಂಥ ಮಟ್ಟಿಗೆ ಏನೂ ಹೆವಿಯಾಗಿ ಡೆಲಿವರ್ ಮಾಡೋದಕ್ಕಾಗಿಲ್ಲ. ಅಂದರೆ ಬೇಕಾಗಿದ್ದ ವಿಕೆಟ್ಸಲ್ಲಿ ಅಲ್ಲಿ ವಿಕೆಟ್ಸ್ಗಳು ಎತ್ತಬೇಕಾಗಿತ್ತು. ಅಲ್ಲಿ ನೋಡಿ ರಿಯಾನ್ ರಿಕಲ್ಟಂದು ಒಂದು ಈಸಿ ಕ್ಯಾಚ್ನ ಬೇರೆ ವೈಭವ್ ಅವರು ಡ್ರಾಪ್ ಮಾಡ್ತಾರೆ. ಸೊ ಅಲ್ಲಿಂದ ಅವ್ರು ಇನ್ನೊಂದು ಸ್ವಲ್ಪ ರನ್ನ ಕನ್ವರ್ಟ್ ಮಾಡ್ತಾರೆ. ಈ ಕಡೆಯಿಂದ ರಮಣ್ದೀಪ್ ಸಿಂಗ್ ಅವರು ಒಂದು ಕ್ಯಾಚ್ ಡ್ರಾಪ್ ಅಂತ ಹೇಳೋದಕ್ಕಾಗಲ್ಲ. ರೋಹಿತ್ ಶರ್ಮಾ ಅವ್ರದ್ದು ಅದು ಸಿಕ್ಕಾಪಟ್ಟೆ ಟಫ್ ಆಗಿತ್ತು, ಡಿಫಿಕಲ್ಟ್ ಆಗಿತ್ತು. ಬಟ್ ರಿಂಕು ಸಿಂಗ್ ಅದಕ್ಕೆ ರಿಯಾಕ್ಟ್ ಮಾಡಿದಂಥ ರೀತಿ ಏನಿದೆ ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಫುಲ್ ಅಂತ ಡೈವ್ ಆಗ್ತಾರೆ, ಬಾಲೇ ಎಲ್ಲೋ ಇರುತ್ತೆ. ರಮಣ್ದೀಪ್ ಸಿಂಗ್ ಅವರು ಎಕ್ಸ್ಟ್ರಾರ್ನರಿಯಾಗಿ ಟ್ರೈ ಮಾಡ್ತಾರೆ. ಬಟ್ ಆದರೂ ಕೂಡ ಅವರು ಅದಕ್ಕೆ ಅಪ್ರಿಷಿಯೇಟ್ ಮಾಡಲಿಲ್ಲ. ಏನೋ ಸ್ವಲ್ಪ ಉರ್ಕೊಂಡಂಗಿತ್ತು ಅಲ್ಲಿ. ಕ್ಯಾಚ್ ಹಿಡಿರೋ ಅಂತ. ಹೌದು, ಫ್ರಸ್ಟ್ರೇಟ್ ಆಗುತ್ತೆ. ಅದೇ ನೋಡಿ ವೈಭವ್ ಅವ್ರು ಕ್ಯಾಚ್ ಬಿಟ್ಟಾಗ ಕ್ಲಾಪ್ಸ್ ಹೊಡಿತಾವ್ರಲ್ಲಿ, ಪರವಾಗಿಲ್ಲ ಅವರು ಟ್ರೈ ಮಾಡಿದ್ದೆ ಅಂತ. ಇಲ್ಲಿ ರಮಣ್ದೀಪ್ ಸಿಂಗ್ ಅವರು ಕ್ಯಾಚ್ ಬಿಟ್ಟಾಗ ಏನಕ್ಕೆ ಆ ಥರ ಅಪ್ರಿಷಿಯೇಟ್ ಮಾಡಲಿಲ್ಲ? ಅಲ್ಲಿ ಕ್ಯಾಚ್ ಬಿಟ್ಟೇ ಇಲ್ಲ, ಇನ್ಫ್ಯಾಕ್ಟ್ ಟಚ್ ಆಗಿಲ್ಲ ಅವ್ರ ಕೈಯಲ್ಲಿ, ಕಿರ್ಚಾಡ್ತಾವ್ರಲ್ಲಿ. ಸೊ ಇದು ನನಗೆ ಒಂದು ಸ್ವಲ್ಪ ಬೇಜಾರಾಯಿತು ರಿಂಕು ಸಿಂಗ್ ಅವರಿಂದ. ಯಾಕಂದರೆ ಅವರೇ ಒಂದು ಸ್ವಲ್ಪ ಲೀಡ್ ಮಾಡ್ತಾ ಇದ್ದಿದ್ದು ಇವತ್ತಲ್ಲಿ ಅಬ್ಸೆನ್ಸಲ್ಲಿ. ಸೊ ಓಕೆ, ಅವರಿಬ್ಬರ ವಿಕೆಟು ಹೋಗ್ತಾ ಇದ್ದಂಗೆ ರೋಹಿತ್ ಶರ್ಮನೂ ಕೂಡ ಔಟ್ ಆದರು. ಫಸ್ಟ್ ಅಲ್ವಾ ಅಟ್ಯಾಕ್ ಮಾಡೋಕ್ಕೆ ಹೋಗ್ಬಿಟ್ಟೆ ಔಟ್ ಆಗಿದೆಯೇನಲ್ಲೇನು ತಡದಾಡಕ್ಕೆ ಹೋಗ್ಬಿಟ್ಟು ಔಟ್ ಆದ್ರ. ಎಲ್ಲರೂ ಅವ್ರು ನೋಡಿ ಸೂರ್ಯಕುಮಾರ್ ಔಟ್ ಆಗಿದ್ದ ರೀತಿಯೂ ಕೂಡ ಅಷ್ಟೇ, ಬೌಲ್ಡ್ರೆಲ್ಲ ಔಟ್ ಆದರು. ರಿಂಕು ಸಿಂಗ್ ಕ್ಯಾಚ್ ಹಿಡ್ಕೊಂಡ್ರು. ಅಲ್ಲಿ ಎಲ್ಲ ಹೊಡೆಯೋಕೆ ಹೋಗ್ಬಿಟ್ಟೇನೆ ಔಟ್ ಆಗಿದ್ದು. ಪಾಪ ಅಯ್ಯೋ ಪಾಪ ಅನ್ಸಿದ್ದೇನೋ ಅಂದ್ರೆ ರಿಯಾನ್ ರಿಕಲ್ಟನ್ ಔಟ್ ಆಗಿದ್ದ ರೀತಿ. ಹಾಗಾಗಿರೋ ಬ್ಲೆಸಿಂಗ್ ಮುಜಾರ್ಬಾನಿ ಅಡ್ಡ ಬಂದ್ಬಿಡೋದ ಅಲ್ಲಿ. ಹೌದು, ಅವ್ರದ್ದೇನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವರು ಬಾಲ್ನ ಹಿಡಿಯೋದಕ್ಕೋಸ್ಕರ ಹೋಗಿರ್ತಾರೆ. ಏನಾದ್ರು ಬಾಲೇನು ಹಿಡಿಲೇಬೇಕಾಗಿತ್ತಾ? ಅಲ್ಲಿ ಹಿಂದೆಗಡೆ ಬ್ಯಾಕಪ್ ಇರಲಿಲ್ವಾ? ಬಿಡಬೇಕಾಗಿತ್ತು ತಾನೇ ಅಲ್ಲಿ ಹೋಗೋಕ್ಕೆ ಜಾಗನ. ಅದು ಕೇಳಲ್ಲಪ್ಪ, ಅಲ್ಲೇನು ಬೇಕು ಅಂತ ಏನು ಬಂದಂಗಿರಲಿಲ್ಲ. ಅವ್ರು ಬಾಲ್ ಹಿಡಿಯೋ ಥರನೇ ಬಂದಂಗಿತ್ತು. ಅವ್ರನ್ನೇನು ರೆಸ್ಟ್ರಿಕ್ಟ್ ಮಾಡಬೇಕು ಅಂತ ಅವ್ರು ನೋಡ್ಕೊಂಡು ಬಂದಂಗೆ ಏನಿರಲಿಲ್ಲ. ಮುಜಾರ್ಬಾನಿದು ಕೂಡ ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಬಟ್ ಆ ರನ್ನೇ ಅವಶ್ಯಕತೆ ಇರಲಿಲ್ಲ. ರೋಹಿತ್ ಶರ್ಮಾ ಅವ್ರು ರಿಯಾಕ್ಟ್ ಮಾಡಿದ್ರು, ಲೇ ಸೆಂಚುರಿ ಹೊಡ್ಕೊಳ್ಳಲ್ಲ, ನಾನು ಸೆಂಚುರಿ ಹೊಡಿಲಿಲ್ಲ, ನೀನಾರು ಸೆಂಚುರಿ ಹೊಡೆಯಲ್ಲ ಅಂತ ರಿಯಾಕ್ಟ್ ಮಾಡಿದ್ರು ಕುತ್ಕೊಂಡಲ್ಲಿ. 80 ರನ್ನಿಗೆ ಇವರು ಕೂಡ ಔಟ್ ಆಗ್ತಾರೆ. ಸೊ ಒಳ್ಳೆ ಓಪನಿಂಗ್ ಪಾರ್ಟ್ನರ್ಶಿಪ್ಪು. ಮುಂಬೈ ಇಂಡಿಯನ್ಸ್ನ ಒನ್ ಆಫ್ ದ ಹೈಯೆಸ್ಟ್ ಓಪನಿಂಗ್ ಪಾರ್ಟ್ನರ್ಶಿಪ್ ಆಗಿದೆ. 148 ರನ್ಸ್ನ ಓಪನಿಂಗ್ ಪಾರ್ಟ್ನರ್ಶಿಪ್. ಏನೇನು ರೆಕಾರ್ಡ್ ಕ್ರಿಯೇಟ್ ಮಾಡಿದ್ರು ಮುಂಬೈ ಇಂಡಿಯನ್ಸು. ಮೊದಲನೇ ಮ್ಯಾಚ್ನ ಗೆದ್ದಿದ್ದಾರೆ 13 ವರ್ಷ ಆದ ನಂತರ. ಈ ಕಡೆಯಿಂದ ನೋಡಿದ್ರೆ ಎಕ್ಸ್ಟ್ರಾರ್ನರಿ ಓಪನಿಂಗ್ ಪಾರ್ಟ್ನರ್ಶಿಪ್ ಬೇರೆ ಬಂದಿದೆ. ಜೊತೆಗೆ 220+ ಚೇಸ್ ಡೌನ್ ಕೂಡ ಮಾಡಿದ್ದಾರೆ ಫಾರ್ ದ ವೆರಿ ಫಸ್ಟ್ ಟೈಮು. ಸೊ ಒಳ್ಳೊಳ್ಳೆ ರೆಕಾರ್ಡ್ನ, ಇಂಟ್ರೆಸ್ಟಿಂಗ್ ರೆಕಾರ್ಡ್ನ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಅಲ್ಲಿ ತಿಲಕ್ ವರ್ಮಾ ಅವರು ಬೇರೆ ಔಟ್ ಅದರಲ್ಲಿ ಬಾಡಮಲ್ಲಿ. ಫಿನಿಷ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಅವ್ರನ್ನ ಫಿನಿಷ್ ಮಾಡ್ತಾರೆ ಅಂತ. ಉಲ್ಟಾ ಎಲ್ಲ ತಿರ್ಕೊಂಡು ಆಡ್ತಿದ್ರು. ಬಟ್ ಸಿಕ್ಕಾಪಟ್ಟೆ ಸ್ಲೋ ಆಗಿ ಆಡಿದ್ರು. ಬಟ್ ಪರವಾಗಿಲ್ಲ, ಕನ್ವರ್ಟ್ ಮಾಡಿದ್ರು. ಅವ್ರ ಕೈಲಿ ಆದಷ್ಟು ಕೂಡ ಕನ್ವರ್ಟ್ ಮಾಡಿದ್ರು. ತಿಲಕ್ ವರ್ಮಾಗೆ ಇದೆಲ್ಲ ಗುರು ಜಾಗ. ನಂಬರ್ 3 ಕಳಿಸ್ಬೇಡಿ ಇಲ್ಲಿ. T20 ವರ್ಲ್ಡ್ ಕಪ್ಪಲ್ಲಿ ಕಳಿಸಿದ್ರಲ್ಲ ಆ ಥರ ಆ ಸ್ಲಾಟಲ್ಲಿ ಕಳಿಸ್ರಿ ಇಲ್ಲಿ. ಆ ಥರ ಕಳಿಸ್ಬೇಕು ತಿಲಕ್ ವರ್ಮಾಗೆ. ಫ್ರೀ ಹ್ಯಾಂಡ್ ಕೊಟ್ಬಿಟ್ಟು ಅವ್ನ ಅಜ್ಜಿ ನಂಬರ್ 5 ನಂಬರ್ 6 ಕಳಿಸ್ಬೇಕು. ಅವಾಗಲೇ ದಿಲ್ದಾರಾಗಿ ಆಡೋದು. ನಂಬರ್ 3 ಕಳಿಸ್ಬಿಡ್ತಾನೆ, ನಂಬರ್ 4 ಕಳಿಸ್ಬಿಡ್ತಾನೆ. ಅವಾಗ ಅವ್ರಿಗೆ ಸೈಕ್ ಆಗೋಗ್ಬಿಡುತ್ತೆ. ಈಗ ಹೆಂಗೆ ಆಡಬೇಕು ಇದು ಆಟ? ನಿಧಾನಕ್ಕೆ ಆಡಬೇಕಾ ಸ್ವಲ್ಪ ಫಾಸ್ಟಾಗಿ ಆಡಬೇಕಂತ ಕನ್ಫ್ಯೂಸ್ ಆಗಿಬಿಡ್ತಾರೆ. ಅದೇ ಸಿಕ್ಕಾಪಟ್ಟೆ ಬಾಟಮಿಗೆ ಕಳಿಸ್ಬಿಡಿ, ಇಲ್ಲ ಅವರು ಒಂದೇ ಫ್ಲೋಲ್ ಆಡ್ತೀನಿ ಅಂತ ಆಡ್ತಾರೆ. ಅದೇ ರೀತಿ ವರ್ಲ್ಡ್ ಕಪ್ಪಲ್ಲಿ ಆಡಿದ್ದು. ಸೊ ಇಲ್ಲಿ ನೋಡಿ ಹಾರ್ದಿಕ್ ಪಾಂಡ್ಯ ಅವ್ರು ಬಂದರು, ಫಿನಿಷ್ ಮಾಡ್ಕೊಂಡು ಕೊಟ್ಟರು. ಅವ್ರು ಹಾರ್ದಿಕ್ ಪಾಂಡ್ಯ ಚೆನ್ನಾಗೇ ಬ್ಯಾಟಿಂಗ್ ಆಡಿದ್ರು. ಬೌಲಿಂಗಲ್ಲಿ ಸ್ವಲ್ಪ ಚಚ್ಚಿಸ್ಕೊಂಡ್ರು. ಅದು ಬಿಡ್ತು ಅಂದರೆ ಬ್ಯಾಟಿಂಗಲ್ಲಿ ಮಸ್ತಾಗಿ ಆಡಿದ್ದಾರೆ. 17 ರನ್ ಹೊಡೆದಿದ್ದಾರೆ, ಗೆಲುವಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದರೆ. ನಮಂದಿರ್ ಅವ್ರ ಜೊತೆಗೆ ಬಂದ್ಬಿಟ್ಟು ಫಿನಿಷ್ ಮಾಡ್ಕೊಂಡು ಕೊಡಬೇಕಾಯ್ತು ತಿಲಕ್ ವರ್ಮಾ ಅವರು ಔಟ್ ಆದ ನಂತರ. ಅಷ್ಟೇ, ಬೇರೆ ಏನೂ ಇಲ್ಲ. ಏನಿತ್ತಲ್ಲಿ ಏನೂ ಇಲ್ಲ. ಅಲ್ಲಿ 1 ಸೈಡ್ ಮ್ಯಾಚ್ ಥರನೇ ಕಾಣಿಸ್ತು ಅಲ್ಲಿ. ಏನೇನು ಬುಡುಕ್ ಬಂದ್ಬಿಡುತ್ತೆ ಇದು ಅನ್ನೋ ಥರ ಎಲ್ಲ ಏನೂ ಅನ್ನಿಸ್ತಿಲ್ಲ. ಯಾಕಂದರೆ ಮುಂಬೈ ಇಂಡಿಯನ್ಸ್ ಸಿಕ್ಕಾಪಟ್ಟೆ ಬಲಿಷ್ಠವಾಗಿರುವಂಥ ಬ್ಯಾಟಿಂಗ್ ಯೂನಿಟು. ಇನ್ನೂ ಹೊಡಿಬೇಕಾಗಿತ್ತು ಇವ್ರ ಸ್ಕೋರು. 250 ಹೊಡಿಬೇಕಾಗಿತ್ತು. ಇವ್ರು ಆಡೋದು ರೀತಿ ನೋಡ್ತು ಅಂತಂದರೆ ಖಂಡಿತ 250 ಬೇಕಾಗಿತ್ತು. ಮುಂಬೈ ಇಂಡಿಯನ್ಸ್ನ ಇವರು ರೆಸ್ಟ್ರಿಕ್ಟ್ ಮಾಡಬೇಕಾಗಿತ್ತು, ಅದು ಈ ಒಂದು ವಿಕೆಟಲ್ಲಿ, ಇಂಥ ಬ್ಯಾಟಿಂಗ್ ಪ್ಯಾರಡೈಸಲ್ಲಿ. ಸೊ ಏನೋ ಮಾಡೋದಕ್ಕಾಗೋದಿಲ್ಲ. ಬೌಲರ್ ಸರಿಯಾಗಿ ಒದೆ ತಿಂದಿದ್ದಾರೆ ಈ ಒಂದು ಬ್ಯಾಟಿಂಗ್ ಪ್ಯಾರಡೈಸಲ್ಲಿ. ನೋಡೋಣ ಏನಾಗುತ್ತೆ ಅಂತ. ಬಟ್ ಮುಂಬೈ ಇಂಡಿಯನ್ಸ್ ಕ್ರೆಡಿಟ್ ಕೊಡಲೇಬೇಕು, ಯಾಕಂದರೆ ಬೆಟ್ರಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಮಗ. ಮತ್ತು ಸಿಗುವ ಮುಂದಿನ ನೋಡಿದ್ರಿ ಗಾಯ್ಸ್.